World Thinking Day reminds us of the spirit of global brotherhood and sisterhood, encouraging the scouts and guides across the world of reflect on the values of unity, service, and leadership. Founders Day is a tribute to Lord Baden-Powell, the visionary who laid the foundation of Scout movement, inspiring the generation to live by the motto, "Be prepared." We are deeply honored by the gracious presence of our esteemed chief guest, Sri Indrali Jayakar Shetty, the Chief Commissioner of Udupi District, Bharat Scouts and Guides, Karnataka. ಕೇವಲ ಒಂದು 20 ಸದಸ್ಯರನ್ನು ಸೇರಿಸಿಕೊಂಡು ಬ್ಯಾಡನ್ ಪೌಲ್ ಎನ್ನುವಂತ ವ್ಯಕ್ತಿ ಈ ಒಂದು ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವರನ್ನು ಪ್ರತಿ ವರ್ಷ ಫೌಂಡರ್ಸ್ ನೆಲೆಯಲ್ಲಿ ನಾವೆಲ್ಲ ನೆನಪಿಸಿ ಅವರಿಗೆ ಗೌರವ ಕೊಡುವಂತ ಒಂದು ವಿಶೇಷವಾದ ದಿನ ಇವತ್ತು. ಅದರೊಂದಿಗೆ ವರ್ಲ್ಡ್ ಥಿಂಕಿಂಗ್ ಡೇ, ಯಾಕಂದ್ರೆ ಅನೇಕ ವಿಚಾರಗಳ ಬಗ್ಗೆ ಮನುಷ್ಯನ ಮನಸ್ಸಿನ ಭಾವನೆಗಳನ್ನು ಒಬ್ಬನೊಬ್ಬನು ಅರ್ಥ ಮಾಡಿಕೊಂಡು, ನಾವು ಹಿಂದಿನ ದಿನಗಳಲ್ಲಿ ತಾವೆಲ್ಲ ಅತ್ಯಂತ ಕಿರಿಯರಿದ್ದೀರಿ, ನಾವು ಯೋಚನೆ ಮಾಡುವಾಗ ಒಂದು ಸೌಹಾರ್ದಯುತವಾಗಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ, ನಮ್ಮ ಬಾಳನ್ನು ಬಾಳುವೆ ಮಾಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿಗಳ ಬಗ್ಗೆ ವೈಷಮ್ಯ ಇರ್ಬೋದು, ಬಣ್ಣಗಳ ಬಗ್ಗೆ ವೈಷಮ್ಯ ಇರ್ಬೋದು, ವಿಚಾರಗಳ ಬಗ್ಗೆ ವೈಷಮ್ಯ ಇರ್ಬೋದು, ಇದೆಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದನ್ನು ಹೋಗಲಾಡಿಸುವಂತವ್ರು ಯಾರು? ಇದನ್ನು ಹೋಗಲಾಡಿಸುವಂತವ್ರು ನಾವೇ. ಯಾಕಂದ್ರೆ ತಾವೆಲ್ಲ ಇವತ್ತು ಸಮವಸ್ತ್ರಧಾರಿಗಳಾಗಿದ್ದೀರಿ. ನಾವು ಯೂನಿಫಾರ್ಮ್ ಅನ್ನು ಕಟ್ಟುನಿಟ್ಟಾಗಿ ಇವತ್ತು ಪ್ರಪಂಚದ ಯಾವುದೇ ಭಾಗದಲ್ಲಿ, ಯಾವುದೇ ಒಂದು ರಾಜ್ಯದಲ್ಲಿರ್ಬೋದು ಅಥವಾ ಯಾವುದೇ ಒಂದು ದೇಶದಲ್ಲಿರ್ಬೋದು, ನಾವು ಭಾರತ್ ಸ್ಕೌಟ್ಸ್ ಗೈಡ್ಸ್ ಅಂದ್ರೆ ಒಂದು ಸಮವಸ್ತ್ರಧಾರಿಗಳಾಗಿ ಸ್ಕಾಪ್ ಅನ್ನು ಧರಿಸಿಕೊಂಡು ನಾವು ಎಲ್ಲರೂ ಸಮಾನರು, ನಮ್ಮಲ್ಲಿ ಯಾವುದೂ ಜಾತ್ಯತೀತ ಇಲ್ಲ, ಅಥವಾ ಹಿರಿಯರು ಕಿರಿಯರು, ಶ್ರೀಮಂತರು ಬಡವರು ಎನ್ನುವಂತ ಭೇದ ಭಾವ ಇಲ್ಲ ಎನ್ನುವಂತ ಮಟ್ಟಕ್ಕೆ ನಾವು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಏನು ಮಾಡದ ಕೆಲಸವನ್ನು ಇವತ್ತು ನಮ್ಮ ಸ್ಥಾಪಕರಾದ ಬ್ಯಾಡನ್ ಪೌಲ್ ರವರು ಮಾಡಿದ್ದಾರೆ. ಯಾಕಂದ್ರೆ ಎಲ್ಲ ಇಡೀ ಪ್ರಪಂಚದಾದ್ಯಂತ ಒಂದು ಸೌಹಾರ್ದಯುತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಸಾಕಷ್ಟು ಪಣ ತೊಟ್ಟಿದ್ದಾರೆ. ಶಿಕ್ಷಣ ಅಂದ್ರೆ ಕೇವಲ ಅಂಕ ಗಳಿಸುವುದು ಮಾತ್ರ ಅಲ್ಲ, ಪಾಠ ಪ್ರವಚನಗಳು ಖಂಡಿತವಾಗಿಯೂ ಬೇಕು. ಆದರೆ ಪಾಠ ಪ್ರವಚನಗಳಿಂದ ಮಾತ್ರ ಇವತ್ತು 100% ಅಂಕ ಗಳಿಸಿದ್ರೆ ಮಾತ್ರ ಜೀವನ ಅಲ್ಲ. ಪಾಠೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ನಾನು ಇತರ ಒಂದೊಂದಿಗೆ ಸಹಬಾಳ್ವೆಯಲ್ಲಿ, ಸೌಹಾರ್ದತೆಯಲ್ಲಿ, ಪ್ರೀತಿ ವಿಶ್ವಾಸದೊಂದಿಗೆ ನನ್ನ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು, ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗುವುದರೊಂದಿಗೆ ಒಳ್ಳೆಯ ಪ್ರಜೆಗಳಾಗುವುದು ಹೇಗೆ ಎನ್ನುವಂತ ವಿಚಾರದಲ್ಲಿ ನಾವು ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಮುಖಾಂತರ ಅನೇಕ ವಿಚಾರಗಳನ್ನು ಇವತ್ತು ಕಲೀಲಿಕ್ಕೆ ಅವಕಾಶ ಉಂಟು. ಮಾನ್ಯ ನಮ್ಮ ರಾಜ್ಯದ ಗವರ್ನರ್ ಅವರಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡವರು ಅನೇಕರು ಇದ್ದಾರೆ. ರಾಷ್ಟ್ರಪತಿ ಅವಾರ್ಡ್ ಇದೆ. ರಾಷ್ಟ್ರಪತಿ ಅವಾರ್ಡ್ ಮುಖಾಂತರ ಇವತ್ತು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಅಥವಾ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ರಿಸರ್ವೇಶನ್ ಇಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ಸಹ ಪಡೆಯುವುದರ ಮುಖಾಂತರ ಗೌರವಾನ್ವಿತ ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ರಾಷ್ಟ್ರಪತಿಯಿಂದ ಓರ್ವ ವ್ಯಕ್ತಿ ಅಥವಾ ಓರ್ವ ಗೈಡ್ಸ್, ಓರ್ವ ಸ್ಕೌಟ್ಸ್ ಇವತ್ತು ಪ್ರಶಸ್ತಿ ಪುರಸ್ಕಾರ ಪಡ್ಕೊಳ್ಳುವಂಥದ್ದು ನಮಗೆ ತುಂಬಾ ಅತ್ಯಂತ ಒಂದು ಒಳ್ಳೆಯ ಅವಕಾಶ. ಆದ್ರಿಂದ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಮಾತ್ರ ಸೀಮಿತಗೊಳಿಸಿದೆ. ಮುಂದಿನ ದಿನಗಳಲ್ಲೂ ಈ ಒಂದು ಸಂಸ್ಥೆಯ ಮುಖಾಂತರ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರ ಮುಖಾಂತರ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ನವರು ಉತ್ತಮ ರೀತಿಯಲ್ಲಿ ಇವತ್ತು ಇಡೀ ಸಿಬ್ಬಂದಿ ವರ್ಗದಿರ್ಬೋದು ಅಥವಾ ಅಧ್ಯಾಪಕ ವೃಂದದವರು ಇರ್ಬೋದು, ಸ್ಥಳೀಯರೆಲ್ಲರನ್ನು ಸಲಹೆ ಸೂಚನೆ ಮಾರ್ಗದರ್ಶನದೊಂದಿಗೆ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ಈ ಸಂಸ್ಥೆಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ
ಇವತ್ತು ಸ್ಥಾಪಕರ ದಿನಾಚರಣೆ, ಅದರೊಂದಿಗೆ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ, ಈ ಎರಡೂ ಕಾರ್ಯಕ್ರಮ ಅಥವಾ ಮೂರೂ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೆ ವಂದಿಸಿ, ಅವಕಾಶಕ್ಕಾಗಿ ಇನ್ನೊಮ್ಮೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಭಾರತದ ಸಂವಿಧಾನದ ಆರ್ಟಿಕಲ್ 51J ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಗೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಮತ್ತೆ ಮೂಲಭೂತ ಕರ್ತವ್ಯಗಳನ್ನು ಕೆಲವೊಂದು ನಿಗದಿ ಮಾಡಿದೆ ಸಂವಿಧಾನ. ಅದರಲ್ಲಿ ಆರ್ಟಿಕಲ್ 51J ಏನ್ ಹೇಳುತ್ತೆ ಅಂದ್ರೆ, ಇಟ್ ಈಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ದ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ಫಾರೆಸ್ಟ್, rivers, lake, environment, wildlife, and develop compassion towards the every living creature in the world. ಏನು ನಾವೆಲ್ಲ ಪ್ಲಾಸ್ಟಿಕ್ ಅನ್ನ ನೀರಲ್ಲಿ ಬಿಸಾಕ್ತಿವಿ, ಅಥವಾ ನಾವು ತಿಂದ ಪೇಪರ್ ಕವರ್ನ ಹೊರಗಡೆ ಬಿಸಾಕ್ತಿವಿ, ನೀರಿನ ಬಾಟ್ಲ್ಗಳು ಬಿಸಾಕ್ತಿವಿ, ಜ್ಯೂಸ್ ಬಾಟ್ಲ್ಗಳು ಬಿಸಾಕ್ತಿರಿ, ನೀವೆಲ್ಲ ಚಿಪ್ಸ್ ಪ್ಯಾಕೆಟ್ ತಂದು ಪ್ಲಾಸ್ಟಿಕ್ ಬಿಸಾಕ್ತಿರಿ. ಅದೆಲ್ಲ ಏನಾಗ್ತಾ ಇದೆ, ಮಳೆಯ ಒಂದು ಪ್ರಭಾವದಲ್ಲಿ ಹೋಗಿ ಎಲ್ಲ ಪಕ್ಕದ ನದಿಗೆ ಸೇರುತ್ತೆ, ನದಿಯಿಂದ ಹೋಗಿ ಎಲ್ಲ ಸಮುದ್ರಕ್ಕೆ ಸೇರ್ತಾ ಇದೆ. ಸಮುದ್ರದಲ್ಲಿ ಎಲ್ಲ ಸೇರಿರೋ ಪ್ಲಾಸ್ಟಿಕ್ ಏನಾಗ್ತಾ ಇದೆ, ನಾರ್ದರ್ಲಿ ಕರೆಂಟ್ ಅಂತ ಒಂದು ಫ್ಲೋ ಇರುತ್ತೆ, ಆ ಫ್ಲೋ ಅಲ್ಲಿ ಎಲ್ಲ ಹೋಗ್ಕೊಂಡು ಒಂದು ಜಾಗದಲ್ಲಿ ಪೆಸಿಫಿಕ್ ಓಷಿಯನ್ ನಲ್ಲಿ ಒಂದು ಜಾಗದಲ್ಲಿ ಹೋಗಿ ಸೇರ್ಕೊಂಡಿದೆ. ಎಲ್ಲ ಪ್ಲಾಸ್ಟಿಕ್ ಹೋಗಿ ಸೇರ್ಕೊಂಡಿದೆ, ಜಗತ್ತಿನ ಎಲ್ಲ ಪ್ಲಾಸ್ಟಿಕ್ಗಳು ಹೋಗಿ ಒಂದು ಜಾಗದಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಗ್ರೇಟ್ ಪೆಸಿಫಿಕ್ ಪ್ಯಾಚ್ ಅಂತ ಹೇಳ್ತಾರೆ. ಅದೆಷ್ಟು ದೊಡ್ಡ ಇದೆ ಅಂತ ಯಾರಿಗಾರು ಗೊತ್ತುಂಟಾ? ಆ ಪ್ಯಾಚ್, ಆ ಪ್ಲಾಸ್ಟಿಕ್ ಪ್ಯಾಚ್ ಒಂದು ಎಸ್ಟಿಮೇಟ್ ಮಾಡಿದ್ರೆ ಎಷ್ಟು ದೊಡ್ಡ ಇದೆ ಅಂತ ಹೇಳ್ಕೊಂಡು, ಅದು ನಮ್ಮ ದೇಶದ ಏನ್ ಜಿಯೋಗ್ರಫಿಕಲ್ ಏರಿಯಾ ಇದೆಯಲ್ಲ, ಭಾರತ ದೇಶದ ಜಿಯೋಗ್ರಫಿಕಲ್ ಏರಿಯಾ, ಅದರ ಒಂದು 75% ಅಷ್ಟು ದೊಡ್ಡ ಪ್ಲಾಸ್ಟಿಕ್ ಪ್ಯಾಚ್ ಅಲ್ಲಿ ಕ್ರಿಯೇಟ್ ಆಗಿದೆ. ಅಂದ್ರೆ ನಮ್ಮ ದೇಶದಾಗೆ ಒಂದು ಪ್ಲಾಸ್ಟಿಕ್ ದೇಶ ಕ್ರಿಯೇಟ್ ಆಗಿದೆ. ಇದೆಲ್ಲ ಹೇಗಾಗಿದೆ? ಇದೆಲ್ಲ ನಾವೇ ಮಾಡಿರೋದು, ನಮ್ಮ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ. ನೀವು ಏನ್ ಮಾಡ್ಬೇಕು, ಚಿಕ್ಕ ಮಕ್ಕಳು, ನಿಮ್ ತಂದೆಯವರು ಪೇಟೆ ಹೋಗ್ತಾರ ಅಂತ ಹೇಳಿದ್ರೆ, ಅಪ್ಪ ಒಂದು ಕೈ ಚೀಲ ತಗೊಂಡೋಗಿ ಅಂತ ಕೊಡ್ಬೇಕು. ಫಿಶ್ ತರ್ತಾರಂದ್ರೆ ಒಂದು ಕೈ ಪ್ಲಾಸ್ಟಿಕ್, ನಿಮ್ಮ ಮನೇಲಿ ಇರೋದು ಏನೋ ಒಂದು ಚೀಲನ ತಗೊಂಡೋಗಿ ಅಂತ ಕೊಡ್ಬೇಕು. ಪ್ಲಾಸ್ಟಿಕ್ ತರಬೇಡ ಅಂತ ಹೇಳ್ಬೇಕು ನಿಮ್ಮ ತಂದೆಯವರಾಯ್ತು, ತಾಯಿಯವರಿಗಾಯ್ತು. ನೀವು ಕೂಡ ಚಿಪ್ಸ್ ಪ್ಯಾಕೆಟ್ಸ್ ತಿಂತೀರಿ, ಅದನ್ನ ಏನ್ ಮಾಡ್ತೀರಿ, ಎಲ್ಲೋ ಬಿಸಾಕ್ತೀರಿ, ಬಿಸಾಕ್ಬೇಡಿ. ಅದನ್ನ ಕೂಡ ನಿಮ್ಮ ಪೇರೆಂಟ್ಸ್ ಹೇಳ್ಬೇಕು, ಹಸಿ ವೇಸ್ಟ್ ಅನ್ನ ಸಪರೇಟ್ ಆಗಿ ಕೊಡಿ, ಡ್ರೈ ವೇಸ್ಟ್ ಅನ್ನ ಸಪರೇಟ್ ಕೊಡಿ, ಪ್ಲಾಸ್ಟಿಕ್ಸ್ಗಳು ಬೇರೆ ಮಟೀರಿಯಲ್ ಎಲ್ಲ ಸಪರೇಟ್ ಆಗಿ ಕೊಟ್ರೆ ಅದನ್ನೆಲ್ಲ ಪ್ರಾಪರ್ ಸೆಗ್ರಿಗೇಷನ್ ಮಾಡಿ ಒಂದು ಲೋಕಲ್ ಬಾಡಿ ಲೆವೆಲ್ ಅಲ್ಲಿ ಪ್ರಾಪರ್ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತೆ. ಚಿಕ್ಕ ವಯಸ್ಸಿನಿಂದಲೇ ನೀವು ಮಕ್ಕಳೆಲ್ಲ ಯಾವುದನ್ನ ಪೋಲು ಮಾಡದೇ ಇರೋ ರೀತಿಯನ್ನು ಕಲ್ಕೊಳ್ಬೇಕು. ವೇಸ್ಟ್ಗಳ ಯಾವುದು, ನೀರನ್ನ ಪೋಲ್ ಮಾಡಬಾರ್ದು, ವಿದ್ಯುತ್ ಅಥವಾ ಫ್ಯೂಯಲ್ ಇವು ಯಾವುದು ಕೂಡ ಪೋಲ್ ಮಾಡಬಾರ್ದು, ಆಹಾರನ್ನು ಕೂಡ ವೇಸ್ಟ್ ಮಾಡಬಾರ್ದು. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಯಾರು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು, ಆದ್ರೆ ಕೆಲವರು ಯೂಸ್ ಮಾಡ್ತಾರೆ ಅಲ್ವಾ? ಎಲ್ಲರೂ ಯೂಸ್ ಮಾಡ್ತೀರಿ, ಎಷ್ಟು ಹೇಳಿದ್ರು ಕೇಳಲ್ಲ ಮನೆಯಲ್ಲಿ. ಸೊ ಈ ಮೊಬೈಲ್ ಯೂಸ್ ಮಾಡಿದಾಗ ನೀವು ಗೇಮ್ ಆಡೋದು, ಯಾವುದೇ ವಿಡಿಯೋ ನೋಡೋದಕ್ಕಿಂತ ನೀವೆಲ್ಲ ಈಗ ಈ ಎನ್ವೈರ್ಮೆಂಟ್ ಇದ್ರೆ, ಮುಖ್ಯವಾಗಿ ಸ್ಕೌಟ್ಸ್ ಮಕ್ಕಳು ಇಲ್ಲಿ ಬರ್ತೀರಿ, ಇಲ್ಲಿ ಎಷ್ಟು ಮರಗಳಿದೆ ಅಥವಾ ಯಾವ ಜಾತಿ ಮರಗಳಿದೆ ಅಂತ ಯಾರು ನೋಡಿದಿರಾ? ಇಲ್ಲ. ಇಲ್ಲ ನೋಡಿ, ಒಂದು ಬಟರ್ಫ್ಲೈ ಏನೋ ಹೋಗ್ತಾ ಇದೆ, ಅಲ್ಲಿ ಏನೋ ಒಂದು ಇನ್ಸೆಕ್ಟ್ ಹೋಗುತ್ತೆ, ಅಲ್ಲಿ ಒಂದು ಸಣ್ಣ ಬೇರೆ ಏನೋ ಒಂದು ಜೀವಿಗಳು ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಏನು, ಅದ್ರ ಹೆಸರೇನು ತಿಳ್ಕೊಳ್ಬೇಕು ಪ್ರಯತ್ನ ಮಾಡಿದಿರಾ? ಅದನ್ನೆಲ್ಲ ಮಾಡಬೇಕು. ಯಾವ್ದು ಅಂತ ಆಯ್ತಪ್ಪ, ಒಂದು ಬರ್ಡ್ ನೀವು ನೋಡಿರ್ತೀರಿ, ಸೊ ಅದನ್ನ ಗೂಗಲ್ ಅಲ್ಲಿ ಹೋಗಿ ಲೋಕಲ್ ಬರ್ಡ್ಸ್ ಇನ್ ಅರೌಂಡ್ ಕುಂದಾಪುರ ಅಂತ ಹೊಡೆದ್ರೆ, ಅಥವಾ ಇಲ್ಲಿನ ಲೋಕಲ್ ಏರಿಯಾ ಅಲ್ಲಿ ಒಂದು ಹೊಡೆದ್ರೆ ಒಂದಿಷ್ಟು ಬರ್ಡ್ಗಳ ಹೆಸರು ಬರುತ್ತೆ, ಅದು ಫೋಟೋನೋ ಬರುತ್ತೆ. ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇರೋದು. ಅದನ್ನ ಬೇರೆ ನಿಮ್ಗೆ ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ನಾವು ಇಲಾಖೆಯಿಂದ ಸಪೋರ್ಟ್ ಮಾಡುವುದು, ಬೇರೆ ಬಹಳಷ್ಟು ಜನ ಕನ್ಸರ್ವೇಷನಿಸ್ಟ್ ಇದ್ದಾರೆ, ಅವರೆಲ್ಲ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಇಂದ ಯಾರು ನೀವು ರಿಕ್ವೆಸ್ಟ್ ಕೊಟ್ರೆ, ಬಟ್ ನೀವಾಗೆ ಮಾಡುವಂತದ್ದು, ಇಲ್ಲಿ ಕುತ್ಕೊಳ್ಳೋ ಮರದ ಮೇಲೆ ಕುತ್ಕೊಳ್ಳೋ ಬರ್ಡ್ಸ್ ಗಳು ಯಾವ್ದಿದೆ ಅದ್ರ ಹೆಸರುಗಳನ್ನ ತಿಳ್ಕೊಳ್ಳೋದು, ಇಲ್ಲಿ ಬಟರ್ಫ್ಲೈಗಳು ಓಡಾಡುತ್ತೆ ಅದ್ರ ಹೆಸರುಗಳನ್ನ ತಿಳ್ಕೊಳ್ಳೋದು. ಈ ವೇದಿಕೆ ಮುಂದೆ ಇರುವಂತಹ ಎಲ್ಲ ಮಕ್ಕಳು ಈ ಒಂದು ದಿನದ ನೆನಪನ್ನು, ಸವಿ ನೆನಪನ್ನು ನಿಮ್ಮ ಲೈಫ್ ಅಲ್ಲಿ ನೀವು ಇಂದಲ್ಲ ನಾಳೆ ಇದೇ ರೀತಿಯಲ್ಲಿ ಕುತ್ಕೊಳ್ಳಿಕ್ಕಿದ್ದೀರಾ. ಆವಾಗ ನಮ್ಮ ಫಾರೆಸ್ಟ್ ಸರ್ ಹೇಳಿದಾಗೇನೆ ಆವಾಗ ನೀವು ನೆನಪು ಮಾಡ್ಲಿಕ್ಕಿದೆ, ನಾನು ಒಂದು ಸ್ಕೌಟ್ ಆಗಿದ್ದೆ, ಇಂತಹ ಪರಿಸರದಲ್ಲಿ ಇಂತಹ ಒಂದು ಮಹತ್ವವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ. ಯಾಕೆ ಹೇಳಿದ್ರೆ ಇದು ಲೀಡರ್ಶಿಪ್ ಇರುವಂತಹ ಒಂದು ಸಂಸ್ಥೆ. ಯಾಕೆಂದ್ರೆ ಯಾವತ್ತೇ ಆಗಿರ್ಬೋದು, ಒಂದು ಗಣ್ಯ ವ್ಯಕ್ತಿ ಆಗಿದ್ದಾರೆ ಅಥವಾ ಒಂದು ಲೀಡರ್ಶಿಪ್ ತಗೊಂಡು ಒಂದು ಯಾವುದೇ ಹುದ್ದೆ ಆಗಿರ್ಬೋದು, ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಹುದ್ದೆ ಅವ್ನು ಲೀಡರ್ಶಿಪ್ ತಗೊಂಡಿದ್ದಾನೆ, ಅವರೊಂದು ಲೀಡರ್ಶಿಪ್ ಒಳ್ಳೆ ಕಾರ್ಯಕರ್ತರಾಗಿದ್ದಾರೆ ಹೇಳಿದ್ರೆ ಅವರ ಬ್ಯಾಗ್ ಅಲ್ಲಿ ಅವರನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಸ್ಕೌಟ್ ಅಲ್ಲಿ ಇದ್ದೆ ಅಂತ. ಈಗ ಹಲವು ವ್ಯಕ್ತಿಗಳನ್ನು ಪರಿಚಯಿಸುವಾಗ ಕೊನೆಗೆ ಹೇಳುದು ನಾನು ಒಂದು ಸ್ಕೌಟ್ ಆಗಿದ್ದೆ. ಗೈಡ್ಸ್ ಇದರ ಮೋಟೋನೇ ಬಿ ಪ್ರಿಪೇರ್ಡ್. ಪ್ರಿಪೇರ್ಡ್ ಫಾರ್ ವಾಟ್? ಪ್ರಿಪೇರ್ಡ್ ಫಾರ್, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ the future challenges.
ಅದು ಫಿಸಿಕಲ್ ಚಾಲೆಂಜಸ್, ಮೆಂಟಲ್ ಚಾಲೆಂಜಸ್ ಇರ್ಬೋದು ಅಥವಾ ಮಾರಲ್ ಚಾಲೆಂಜಸ್. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಆ ಒಂದು ಡಿಸಿಪ್ಲಿನ್ ಅನ್ನುವಂತಹದ್ದನ್ನ ಅಳವಡಿಸಿಕೊಂಡ್ರೆ ಮುಂದೆ ಅವನ ಜೀವನದಲ್ಲಿ ಖಂಡಿತ ಒಂದು ಉತ್ತಮ ವ್ಯಕ್ತಿಯಾಗಿ ಬಾಳ್ಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಡಿಸಿಪ್ಲಿನ್ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಿಮ್ಗೆ ಹೇಳಿಕೊಡ್ತದೆ. ಆದ್ರಿಂದ ಏನು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರಬಹುದು, ಅದರಲ್ಲಿ ನೀವು ಭಾಗವಹಿಸಿದಿರಿ ಅಥವಾ ಮುಂದೆ ರೇಂಜರ್ಸ್ ಅಂಡ್ ರೋವರ್ಸ್ ಇರಬಹುದು, ಪ್ರತಿಯೊಂದರಲ್ಲಿಯೂ ನಿಮ್ಮನ್ನು ನೀವು ಪಾಲ್ಗೊಳಿಸಿರುವುದರಿಂದ ಯಾವುದೇ ಒಂದು ಚಾಲೆಂಜಸ್ ಬರಲಿ ಅದನ್ನ ನೀವು ಫೇಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಇವತ್ತು ಎಷ್ಟೋ ಒಂದು ಆಕ್ಟಿವಿಟೀಸ್ ಅನ್ನ ಹೇಳಿಕೊಡ್ತಾರೆ. ಸೊ ಅದು ನಿಮ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಕೊಡ್ತದೆ. ಇದೊಂದು ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತಹದ್ದು. ಎವ್ರಿ ಡೇ ದೇರ್ ವಿಲ್ ಬಿ ಸಮಥಿಂಗ್ ಫಾರ್ ಲರ್ನಿಂಗ್. ಸೊ ಆದ್ರಿಂದ ಪ್ರತಿದಿನ ಪ್ರತಿಯೊಂದು ಕ್ಷಣ ಏನಾದ್ರೂ ಹೊಸದನ್ನ ಕಲಿತಾ ಇರಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಮೂಲ ಉದ್ದೇಶವೇ ನಮ್ಮ ಜಯಕರ್ ಶೆಟ್ಟಿ ಸರ್ ಹೇಳಿದಾಗೆ ಒಂದು ಸೇವಾ ಮನೋಭಾವ, ಶಿಸ್ತು, ಅಥವಾ ನಮ್ಮನ್ನ ನಾವು ಸಮಾಜಕ್ಕೆ ಹೇಗೆ ಅರ್ಪಣೆ ಮಾಡ್ಕೊಳ್ಬಹುದು ಅನ್ನೋದು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಲಿಸುತ್ತೆ. ಆ ಕಾರಣಕ್ಕೆ ನೀವು ಕೂಡ ವಿದ್ಯಾರ್ಥಿಗಳಾದ ನೀವು ತಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದ್ದೇವೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಷ್ಟೇ, ವೇದಿಕೆ ಮೇಲೆ ಕುಳಿತಿರೋರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ರೋಲ್ ಮಾಡೆಲ್. ಜಯಕರ್ ಶೆಟ್ಟಿ ಸರ್ ತರನೇ ನೀವು ಸೇವಾ ಮನೋಭಾವವನ್ನ, ಶಿಸ್ತನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಅಥವಾ ನಮ್ಮ ರಾಘವೇಂದ್ರ ನಾಯಕ್ ಸರ್ ತರ ಒಬ್ಬ ಗವರ್ಮೆಂಟ್ ಆಫೀಸರ್ ಆಗ್ಬೇಕು, ಒಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಯಾಗಿ ನೀವು ಸೇವೆ ಮಾಡಬೇಕು. ಸುಮನ ಮೇಡಮ್ ತರ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಡ್ಬೇಕು ಅನ್ನೋ ಕಾರಣಕ್ಕೆ ಇದಿಷ್ಟು ಅತಿಥಿಗಳು ವೇದಿಕೆ ಮೇಲಿದ್ದಾರೆ. ತಾವು ತಮ್ಮ ಜೀವನದಲ್ಲಿ ಇದೆಲ್ಲವುದನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಶಿಸ್ತು, ಸಂಯಮ, ಸೇವಾ ಮನೋಭಾವವನ್ನ, ಆತ್ಮವಿಶ್ವಾಸವನ್ನ ಮೈಗೂಡಿಸಿಕೊಂಡು ಅತಿ ಎತ್ತರಕ್ಕೆ ಜೀವನದಲ್ಲಿ ಏರ್ಬೇಕು ಅನ್ನೋ ಕಾರಣಕ್ಕೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾವು ಕೆಲವೊಂದು ಆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಈಗ ನೋಡಿದ್ರೆ ಗೊತ್ತಾಗುತ್ತೆ, ಅಡ್ವೆಂಚರಸ್ ಆಕ್ಟಿವಿಟಿ. ಕಾರಣ ಎಷ್ಟೇ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಹೇಳ್ತೀರಿ. ಈಗ ಎಲ್ಲ ವಿದ್ಯಾರ್ಥಿ, ನಮ್ಮ ಹಾಸ್ಟೆಲ್ ಇದ್ದ ವಿದ್ಯಾರ್ಥಿಗಳು, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬಂದ ವಿದ್ಯಾರ್ಥಿಗಳಿದ್ದೀರಿ. ನೀವು ನೋಡ್ಕೊಳ್ಳಿ. ಯಾಕೆ ಅಂದ್ರೆ ಇದು ಇಂಥ ಆಕ್ಟಿವಿಟಿ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನೀವು ನಾಳೆ ಮಿಲಿಟರಿ ಹೋಗೋದಾದ್ರೆ ಈಗ NDA ಎಕ್ಸಾಮ್ ಬರ್ದು ಫಸ್ಟ್ ಎಕ್ಸಾಮ್ ಬರೀತೀರಿ, ಮತ್ತೆ SSB ಅಂತ ಇರ್ತದೆ. SSB ಸಿಲೆಕ್ಷನ್ ಅಲ್ಲಿ ಇಂಥ ಆಕ್ಟಿವಿಟಿಗಳ ಟ್ರೈನಿಂಗ್ ಇರ್ತದೆ. ಅಲ್ಲಿ ಇದರಲ್ಲಿ ಪಾಸ್ ಆದ್ರೆ ನಿಮ್ಗೆ ಜಾಬ್ ಅಥವಾ NDA ಹೋಗಿ ಮಿಲಿಟರಿ ಹೋಗಿ ಸೇರ್ಲಿಕ್ಕೆ ಆಗತ್ತೆ, ಅಥವಾ NDA ಕಾಲೇಜಿಗೆ ಎಜುಕೇಶನ್ ಮಾಡ್ಲಿಕ್ಕೂ ಸೇರ್ಲಿಕ್ಕೆ ಆಗುತ್ತೆ. SSB ಅನ್ನೋ ಟ್ರೈನಿಂಗ್ ಇದೆ, 1 ವಾರ ಟ್ರೈನಿಂಗ್ ಇದೆ. ಅಂತ ಆಕ್ಟಿವಿಟಿಯಲ್ಲಿ ಇದರಲ್ಲಿ ಅಡ್ವೆಂಚರಸ್ ಆಕ್ಟಿವಿಟಿ ಅಂತ ಇರ್ತದೆ. ಈ ಸ್ಕೌಟ್ಸ್ ಗೈಡ್ಸ್ ಅಲ್ಲಿ NCC ಅಲ್ಲಿ ಇರ್ತದೆ. ಇವತ್ತಿನ ವಿದ್ಯಾರ್ಥಿಗಳೇ ನಾವು ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದೇವೆ. ಇದನ್ನ ಒಂದು ಪ್ರಾತ್ಯಕ್ಷಿಕ ತೋರಿಸೋದ್ರಿಂದ ಮುಂದೆ ನಾಳೆ ಎಜುಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದೆಲ್ಲ ಆಕ್ಟಿವಿಟಿಯನ್ನ ನೋಡ್ಕೊಳ್ಳಿ. ನೀವು ನಿಮ್ಗೆ ನಾಳೆ PUC ಆಗುವಾಗ NDA ಎಕ್ಸಾಮ್ ಕ್ವಾಲಿಫೈ ಆದ್ರೆ SSB ಹೋಗುವಾಗ ಇಂಥದೆಲ್ಲ ನೋಡಿದ್ವು, ಇದೆಲ್ಲ ಮಾಡ್ಲಿಕ್ಕೆ ಆಗತ್ತೆ, ಇದೆಲ್ಲ ನಾವು ಮೊದಲೇ ನೋಡಿದ್ದೇವೆ ಅನ್ನೋ ಸಣ್ಣ ಒಂದು ಎಜುಕೇಶನ್ ಕೊಡ್ತಾ ಇದ್ದೇವೆ. ಇದನ್ನ ಸದುಪಯೋಗ ಮಾಡಿಸ್ಕೊಳ್ಳಿ. ನಮ್ಮೆಲ್ಲರ ಆಹ್ವಾನವನ್ನ ಮನ್ನಿಸಿ ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಿಟ್ಟು ಈ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ಇಂದ್ರಾಳಿ ಜಯಕರ್ ಶೆಟ್ಟಿ, ಚೀಫ್ ಕಮಿಷನರ್ ಆಫ್ ಉಡುಪಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಗೈಡ್ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಮತಿ ಸುಮನಾ ಶೇಖರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. M. ನಾಯಕ್, ರೇಂಜ್ ಫಾರೆಸ್ಟ್ ಆಫೀಸರ್, ಕುಂದಾಪುರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ.